ಮುತ್ತೂರ ನಡುಗಡ್ಡೆ ನಿವಾಸಿಗಳ ಬೇಡಿಕೆ ಜನವಸತಿ ಪ್ರದೇಶಗಳು ಮುಳುಗಡೆ ಪರಿಹಾರ ಕೊಟ್ಟು ವಾಸಸ್ಥಳ ತೋರಿಸಿ. ಕೃಷ್ಣಾ ನದಿ ನೀರಿನಲ್ಲಿ ರೈತರ ಮನೆಗಳು ಜಲಾವೃತ. ಮುತ್ತೂರ ನಡುಗಡ್ಡೆಯಲ್ಲಿ ರೈತರ ಜೀವನ ಅಸ್ತವ್ಯಸ್ತ. ಕೃಷ್ಣಾ ನದಿಯಲ್ಲಿ ಮಿತಿ ಮೀರಿ ಹರಿಯುತ್ತಿರುವ ನದಿ ನೀರು. ಬೋಟ್ ಮೂಲಕ ಮುತ್ತೂರು ನಡುಗಡ್ಡೆಯ ಜಾನುವಾರು ಸ್ಥಳಾಂತರ. ಮಳೆಗಾಲದಲ್ಲಿ ಮಳೆ ಬಂದಾಗ ನದಿ ಉಕ್ಕುತ್ತದೆ, ಊರುಗಳು ದ್ವೀಪವಾಗಿ ಬಿಡುತ್ತವೆ, ಜನಜೀವನ ಸ್ತಬ್ಧವಾಗುತ್ತದೆ. ಪ್ರತಿ ವರ್ಷವೂ ಹೀಗೆ. ಇದು ತಾಲೂಕಿನ ಕೃಷ್ಣಾ ನದಿ ತೀರದ ಗ್ರಾಮಗಳ ಸ್ಥಿತಿ. ಮಹಾರಾಷ್ಟ್ರದ ಕೃಷ್ಣಾ ಕಣಿವೆಯಲ್ಲಿ ನಿರಂತರ ಸುರಿಯುತ್ತಿರುವ ಭಾರಿ ಮಳೆಗೆ ತಾಲೂಕಿನ ಮುತ್ತೂರು ನಡುಗಡ್ಡೆ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ತಾಲೂಕಿನ ಹಿಪ್ಪರಗಿ ಜಲಾಶಯಕ್ಕೆ 7 ಲಕ್ಷ ಕ್ಯೂಸೆಕ್ ನೀರು ಹರಿದು ಬರುತ್ತಿದ್ದು, ಅಷ್ಟೇ ನೀರನ್ನು ಹೊರಬಿಡಲಾಗುತ್ತಿದೆ. ಎಲ್ಲಿಗೆ ಹೋಗೋದು? ನಮ್ಮ ಜಮೀನುಗಳಿಗೆ ಪರಿಹಾರ ಕೊಟ್ಟು ವಾಸಸ್ಥಳ ತೋರಿಸ್ರಿ, ಆವಾಗ ನಾವು ಹೋಗ್ತೀವಿ ಎಂಬುದು ಮುತ್ತೂರು ನಡುಗಡ್ಡೆ ನಿವಾಸಿಗಳ ಆಕ್ರೋಶದ ಮಾತುಗಳಿವು. ಪ್ರತಿ ವರ್ಷವೂ ಮಳೆಗಾಲದಲ್ಲಿ ಕೃಷ್ಣೆ ಉಕ್ಕುತ್ತಿದೆ. ನದಿಯಲ್ಲಿ 2.5 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ಸ್ ನೀರು. ಅಪಾಯದ ಮಟ್ಟ ಮೀರುವಂತೆ ಒಳಹರಿವು ಹೆಚ್ಚಾದ ನೀರು ನದಿ ಪಾತ್ರದ ಬಹುತೇಕ ಜನವಸತಿ ಪ್ರದೇಶಗಳು ಮುಳುಗಡೆಯಾಗುವುದು. ಆದರೆ ಈಗ ಮಹಾರಾಷ್ಟ್ರ ಮತ್ತು ಕರ್ನಾಟಕ ಸೇರಿದಂತೆ ನೀರಿನ ರಭಸ ಹೆಚ್ಚುತ್ತಿದೆ. ಅಂದಾಜು 2.5 ಲಕ್ಷದಿಂದ 3.5 ಲಕ್ಷಕ್ಕೂ ಅಧಿಕ ನೀರು ಹರಿದು ಬಂದರೆ ಮುತ್ತೂರ ನಡುಗಡ್ಡೆ, ಆಲಗೂರ, ಗೌಡರಗಡ್ಡೆ, ನರಸಗೊಂಡ, ವಸ್ತಿ, ತುಬಚಿ, ಕಾತರಗಡ್ಡೆಗಳು ದ್ವೀಪಗಳಾಗಿ ಮಾರ್ಪಾಡಾಗುತ್ತವೆ. ನಮ್ಮ ಬದುಕಿಗೆ ಏನು ವ್ಯವಸ್ಥೆ, ಪರಿಹಾರದ ನೆನಪು ತೆಗೆಯಲ್ಲ ಎಂದು ನಿವಾಸಿಗಳು ತಮ್ಮ ಅಳಲು ತೋಡಿಕೊಂಡರು. ಇದೇ ಸಂದರ್ಭದಲ್ಲಿ ಸಂಜೀವ್ ಜಿನ್ನೂರ್, ಜಮಖಂಡಿ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು ಮಾತನಾಡಿ, 17 ಕುಟುಂಬಗಳನ್ನು ಸ್ಥಳಾಂತರಿಸಲು ನಾವು ಇಲ್ಲಿ ಬಂದಿದ್ದೇವೆ. ಅವರಿಗಾಗಿ ಕಾಳಜಿ ಕೇಂದ್ರ ಸಿದ್ಧಪಡಿಸಿದ್ದೇವೆ. ಅಲ್ಲಿ ಬೇಕಾದ ಎಲ್ಲ ರೇಷನ್ ಸಿದ್ಧವಾಗಿದೆ. ಇನ್ನು ಇವರ ಇನ್ನೊಂದು ಬೇಡಿಕೆ ಏನೆಂದರೆ, ನಮ್ಮ ದನಗಳಿಗೆ, ಜಾನುವಾರುಗಳಿಗೆ ಮೇವಿನ ವ್ಯವಸ್ಥೆ ಬೇಕಂತೆ. ಅದನ್ನು ನಾವು ಕಂದಾಯ ಇಲಾಖೆಯವರ ಜೊತೆಗೆ ಮಾತಾಡಿದ್ದೀವಿ. ಅದಕ್ಕೆ ಅವರು ದನಗಳ ಮೇವಿನ ವ್ಯವಸ್ಥೆಗೆ ಒಪ್ಪಿಕೊಂಡಿದ್ದಾರೆ. ಹೀಗಾಗಿ ಎಲ್ಲ ವ್ಯವಸ್ಥೆ ಮಾಡಿಕೊಂಡಿದ್ದೇವೆ. ಸ್ಥಳಾಂತರಗೊಂಡ ಎಲ್ಲ ಕುಟುಂಬಗಳಿಗೆ ಊಟದ ವ್ಯವಸ್ಥೆ ಇದೆ, ದನಗಳಿಗೆ ಮೇವು ಎಲ್ಲವನ್ನು ಕಲ್ಪಿಸುವ ವ್ಯವಸ್ಥೆ ನಾವು ಮಾಡಿದ್ದೇವೆ ಎಂದು ಹೇಳಿದರು. ವರದಿ ಕಲ್ಯಾಣಪ್ಪ ಎಸ್ ಬಾಂಗಿ, ಅನ್ನದಾತ ನ್ಯೂಸ್ ಕನ್ನಡ, ಜಮಖಂಡಿ. ಆನಂತರ ಇನ್ನೊಂದು ಇವ್ರ ಬೇಡಿಕೆ ಏನಪ್ಪ ಅಂತಂದರೆ, ಇಲ್ಲ ನಮಗೆ ನಮ್ಮ ದನಗಳಿಗೆ ಮೇವಿನ ವ್ಯವಸ್ಥೆ ಮಾಡಬೇಕಂತ ಹೇಳಿ ಈಗ ಆಲ್ರೆಡಿ ನಾವು ಕಂದಾಯ ಇಲಾಖೆ ಮಾತಾಡಿದ್ದೀವಿ. ಅವರು ಕೂಡ ಏನು ದನಗಳಿಗೆ ಮೇವಿನ ವ್ಯವಸ್ಥೆ ಮಾಡಲಿಕ್ಕೆ ಒಪ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಅದರೊಟ್ಟಿಗೆ ಬಂದಿರತಕ್ಕಂಥ ಎಲ್ಲ ಫ್ಯಾಮಿಲಿಗಳಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಮತ್ತು ದನಗಳಿಗೆ ಮೇವಿನ ವ್ಯವಸ್ಥೆ ಆಗಿರ್ಬೋದು, ಅದನ್ನು ಕಲ್ಪಿಸ್ತಕ್ಕಂಥ ಕೆಲಸವನ್ನು ಪ್ರಾಮಾಣಿಕವಾಗಿ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು.